ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುರಪುರ. ವಿಶ್ವದ ಒಳಗೆ ಅತಿ ಶ್ರೀಮಂತ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನ. ಆ ದೇವಸ್ಥಾನ ಮತ್ತು ಸುರಪುರದ ಒಳಗೆ ಇರುವಂಥ ವೇಣುಗೋಪಾಲ ಸ್ವಾಮಿಗೆ ದೇವಸ್ಥಾನಕ್ಕೂ ಒಂದು ಅದ್ಭುತವಾದ ಅಂತ ನಂಟ ಅದ. ಅದು ಏನು ನಂಟ ಅದ ಅಂತ ಇವತ್ತಿನ ವಿಡಿಯೋ ಒಳಗೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ನಮಸ್ಕಾರ. ಸುರಪುರ ಶಾಪುರ ಎಕ್ಸ್ಪ್ಲೋರ್ ಮಾಡೋದ್ರೊಳಗೆ ಭಾಳ ತಿರುಗಾಡಿವಿ. ಇವತ್ತು ನಾವು ಸುರಪುರದ ಒಳಗೆ ಇರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು. ತಿರುಪತಿ ತಿಮ್ಮಪ್ಪನ ಬಾಲ್ಯ ಅವತಾರವೇ ಈ ವೇಣುಗೋಪಾಲ ಸ್ವಾಮಿ. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದಲ್ಲ, ಅದು ಸುರಪುರದ ಸಿಟಿ ಒಳಗೆ ಒಂದು ಸಣ್ಣ ಬೆಟ್ಟದ ಮೇಲೆ ಅದ. ಒಂದು ಸುಂದರವಾದಂಥ ವಾಸ್ತುಶಿಲ್ಪ ಒಳಗೊಂಡಿರುವಂಥ ದೇವಸ್ಥಾನ. ವಿಜಯನಗರ ವಾಸ್ತುಶಿಲ್ಪ ಒಳಗೆ ನಿರ್ಮಿಸಲಾಗಿದೆ. ಈ ದೇವಸ್ಥಾನ ಯಾರು ನಿರ್ಮಾಣ ಮಾಡಿದರು, ಯಾವಾಗ ನಿರ್ಮಾಣ ಮಾಡಿದರು ವಿಷಯಕ್ಕೆ ಬಂದರೆ 1710 ಒಳಗೆ ಸುರಪುರದ ದೇವಸ್ಥಾನ ಸಂಸ್ಥಾಪಕ ಆದಂಥ ಪೀತಾಂಬರಿ ಬಹರಿ ಪೀಡನಾಯಕರು ಈ ದೇವಸ್ಥಾನ ನಿರ್ಮಾಣ ಮಾಡಿಸ್ತಾರೆ. ಸುರಪುರ ಭಕ್ತಿ ಮೆಚ್ಚಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷರಾಗಿ ಅವ್ರದ್ದೇ ಆದ ಅಂತಸ್ತಿನ ಒಳಗೆ ಬಂದು ನೆಲೆ ಊರ್ತಾರೆ. ಇನ್ನೂವರೆಗೂ ಕೂಡ ಇಲ್ಲಿನ ತೆಂಗಿನಕಾಯಿ ಹೋಗೋವರೆಗೂ ಕೂಡ ತಿರುಪತಿ ಒಳಗೆ ರಥ ಎಳೆಯುವುದಿಲ್ಲ ಅಂತ. ಇದೇ ನೋಡ್ರಿ ತಿಮ್ಮಪ್ಪನಿಗೂ ಮತ್ತು ವೇಣುಗೋಪಾಲ ಸ್ವಾಮಿಗೂ ಇರುವ ನಂಟು. ಪ್ರತಿ ವರ್ಷ ಕೂಡ ಇಲ್ಲಿ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಾಗಿ ಮಾಡ್ತಾರೆ. ಅಂದ್ರೆ ಒಳಗೆ ಒಂದು ವಿಶೇಷವಾದ ಆಚರಣೆ ಏನು ಅಂತ ಹೇಳಿದ್ರೆ ಹುಳಿ ಕಂಬ ಹರಿಯೋದು ಅಂತ ಹೇಳಿ ಅಂತಾರೆ. ಇದು ಎಷ್ಟು ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಹೋದು ಇನ್ನೊಂದು ಸ್ಥಳಕ್ಕೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೊಂದು ತೋರಿಸ್ತೀವಿ. ಧನ್ಯವಾದಗಳು. ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಫ್ರೆಂಡ್ ಆಗಿ, ಇನ್ಸ್ಟಾಗ್ರಾಮ್ ಫ್ರೆಂಡ್ ಆಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದಗಳು. ಹಿರಿಯರ ಸಜ್ಜಿಕರಲ್ಲಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ಎಂಬುದು ಈ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು. ಈ ನೋಡ್ಲತ್ತಿರಲ್ಲ ಬಾವಿ, ಈ ಬಾವಿದ 7 ಬಾವಿ ಅಂತ ಅಂಬದು ಕೇಳಿದವ್ರಿ. ಹೆಸರು ಏನೋ ಅಂಬೋದು ಗೊತ್ತಿಲ್ಲ ನಮಗಷ್ಟು ಮಾಹಿತಿ. ಇಲ್ಲಿನವರೇ ಹೇಳಿದ್ರು 5 ಜನ ಫ್ರೆಂಡ್ಸ್ ಸಿಕ್ಕಿದ್ರು ಸುರಪುರದಾಗೆ. ಅಲ್ಲಿದ್ದಲ್ಲಿ ಸೂಪರ್ ಫಾಸ್ಟ್ ದೋಸ್ತರಾದರು. ಅಲ್ಲೇ ಹೆಲ್ಪ್ ಮಾಡಿದ್ರು ಸುರಪುರದಾಗ ಮತ್ತು ಆ ಕಡೆ ಶಾಪುರದಾಗ. ಸುರಪುರದಾಗ ಫ್ರೆಂಡ್ ಸಿಕ್ಕರು ಎಲ್ಲ. ಅಲ್ಲಿದ್ದಲ್ಲಿ ಸಹಾಯ ಮಾಡಿದ್ರು. ತುಂಬ ಧನ್ಯವಾದಗಳು. ಶುಭವಾಗಲಿ. ಶರಣಾರ್ಥಿ. ಓ ನಮಃ ಶಿವಾಯ. ಶರಣಾರ್ಥಿ. ಇವರೇ ನೋಡ್ರಿ ಸುರಪುರದ ಫ್ರೆಂಡ್ ಸಿಕ್ಕಿದ್ದು 5 ಜನ ಫ್ರೆಂಡ್. ಶುಭವಾಗಲಿ.